ಸಂಡೇನೂ ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ವಿಡಿಯೋ ಮಾಡಬೇಕು ಅಂತಂದರೆ ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್ ಫಾರ್ ಮೀ. Anyways, hi everyone, hello, welcome back to my YouTube channel. How are you all? I hope you're all doing great. I'm doing good, great and superb as usual. ಸೊ ಇವತ್ತಿಂದು ವ್ಲಾಗ್ ಆ್ಯಂಡ್ ಅಥವಾ ವಿಡಿಯೋ ಬಂದು ನನಗೆ ತುಂಬಾ ಸ್ಪೆಷಲ್ ಆ್ಯಂಡ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ತುಂಬ ದಿನದ ಮುಂಚೆನೇ ನಾನು ಈ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಇವತ್ತು ಅದಕ್ಕೆ ಒಂದು ಟೈಮ್ ಅಂತ ಬಂದಿದೆ, ಸೊ ಐ ಆಮ್ ರೆಡಿ ಫಾರ್ ಇಟ್. ಸೊ ಇವತ್ತು ಫುಲ್ಲಿ ಪ್ರಿಪೇರ್ಡ್, ನಾನು ನೋಟ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಇಷ್ಟು ವ್ಲಾಗ್ ಅಥವಾ ವಿಡಿಯೋ ಮಾಡಿರೋದ್ರಲ್ಲಿ ಫಸ್ಟ್ ಟೈಮ್ ನಾನು ಸ್ವಲ್ಪ ನೋಟ್ಸ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಪ್ರಿಪೇರ್ ಮಾಡಿ ವಿಡಿಯೋ ಮಾಡ್ತಿರೋದು. ಸೊ ಯು ಸಿ ಮೈ ಕಮಿಟ್ಮೆಂಟ್. ಯಾಕೆ ಅಂತಂದರೆ ಇದು ನನ್ನ ಪರ್ಸ್ನಲ್ ಲೈಫ್ ಜರ್ನಿ ಆ್ಯಂಡ್ ಯಾರಿಗಾದ್ರೂ ಅದು ಸಜೆಸ್ಟ್ ಮಾಡಬೇಕು ಅಂತಂದರೆ ಅಥವಾ ಬೇರೆ ಯಾರಾದರೂ ಅದನ್ನು ನೋಡಿ ಅಡ್ಯಾಪ್ಟ್ ಮಾಡ್ಕೋಬೇಕು ಅಂತಂದರೆ ವಿ ಶುಡ್ ಬಿ ವೆರಿ ಕ್ಲಿಯರ್ ಅಲ್ವಾ, ಆ್ಯಂಡ್ ಕಾನ್ಷಿಯಸ್ ಆಗಿರಬೇಕು ಸ್ವಲ್ಪ ನಾವು ಏನು ಹೇಳ್ತೀವಿ ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ನಾನು ಸ್ವಲ್ಪ ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಟುಡೇ ಇಸ್ ಅ ಸ್ಟೋರಿ ಟೈಮ್, ಮೈ ಲೈಫ್ ಸ್ಟೋರಿ ಟೈಮ್. ಸೊ ಆರ್ ಯು ಆಲ್ ರೆಡಿ ಫಾರ್ ಇಟ್? Let's get started. And first of all, ನಂದು ವೆಯ್ಟ್ ಲಾಸ್ ಜರ್ನಿ ಬಂದು ಆಲ್ಮೋಸ್ಟ್ 9 to 10 ಮಂತ್ಸ್ವರೆಗೂ ಇತ್ತು. ಆ್ಯಂಡ್ ಅಷ್ಟು ಲೈಫ್ ಜರ್ನಿನ, ಅಷ್ಟು ಲಾಂಗ್ ಜರ್ನಿನ 10 minutes 12 minutesಲ್ಲಿ ಮಾತಾಡಬೇಕು ಅಂತಂದರೆ ಇಟ್ಸ್ ಅ ಸ್ಟ್ರೆಸ್. ನಾನು ಯಾವತ್ತೂ ನನ್ನ ಇಡೀ ಲೈಫಲ್ಲಿ 55-56 ಮೇಲೆ ನನ್ನ ವೆಯ್ಟ್ ಗೇನ್ ಆಗಿರೋದು ನಾನು ಯಾವತ್ತೂ ನೋಡಿರಲಿಲ್ಲ. ಪ್ರೆಗ್ನೆನ್ಸಿ ಟೈಮ್ ಪ್ಲಸ್ ನಂದು ಪೋಸ್ಟ್ ಡೆಲಿವರಿ ಟೈಮಲ್ಲಿ ಮಾತ್ರ ನಾನು ವೆಯ್ಟ್ ಗೇನ್ ಆಗಿದೆ. ಆ್ಯಂಡ್ ಇಟ್ಸ್ ಕ್ವೈಟ್ ನ್ಯಾಚುರಲ್. ಆ ಟೈಮಲ್ಲಿ ಯಾರೇ ಆದ್ರೂ ವೆಯ್ಟ್ ಗೇನ್ ಆಗೇ ಆಗ್ತಾರೆ, ಬಿಕಾಸ್ ಬಾಡಿ ಒಳಗಡೆ ಇನ್ನೊಂದು ಹ್ಯೂಮನ್ನ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಆಬ್ವಿಯಸ್ಲಿ ಇಟ್ಸ್ ಅ ಟಾಸ್ಕ್. ಆ್ಯಂಡ್ ಆ ಟೈಮಲ್ಲಿ ಎಲ್ಲರೂ ವೆಯ್ಟ್ ಗೇನ್ ಆಗೇ ಆಗ್ತಾರೆ. ಸೊ ಹಾಗೆ ನಾನು ಕೂಡ ವೆಯ್ಟ್ ಗೇನ್ ಆಗಿದ್ದೆ. ನಾನು ಡೆಲಿವರಿ ದಿವಸ 71 kgs ಇದ್ದೆ. ಆ್ಯಂಡ್ ಈಗಲೂ ನೆನ್ಸ್ಕೊಡಿ, ಆಮ್ ಲೈಕ್ 71 ಅಂತ, ಫುಲ್ ಚಬ್ಬಿ, ಫುಲ್ ಏನದು ಡಬಲ್ ಚಿನ್ನೆಲ್ಲ ಇತ್ತು ನನಗೆ. ಸೊ 71ಇಂದ ಆಲ್ಮೋಸ್ಟ್ 9 to 10 months ಒಳಗಡೆ ಐ ಕೇಮ್ ಬ್ಯಾಕ್ ಟು ಮೈ 56 kg. ಆ್ಯಂಡ್ ಈಗ ನಾನು 56 kgನಲ್ಲೇ ಇದ್ದೀನಿ. ಸೊ ಆ ಜರ್ನಿ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡು ನಂಗೆ ಅನಿಸ್ತು. ಆ್ಯಂಡ್ ಐ ಥಾಟ್ ಐ ವಿಲ್ ಡಾಕ್ಯುಮೆಂಟ್ ಇಟ್. ಪೋಸ್ಟ್ ಡೆಲಿವರಿ 1 ಮಂತಲ್ಲಿ ಫುಲ್ ಡಯಟ್ ಫುಡ್ ಇರುತ್ತೆ 1 month. ಸೊ ಆವಾಗ ನಾನು 61ಗೆ ಬಂದುಬಿಟ್ಟಿದ್ದೆ ಆ ಟೈಮಲ್ಲಿ. ಆ್ಯಂಡ್ ನಾನು ಅಂದ್ಕೊಂಡೆ ಓಕೆ 61 ಬಂತು, ಇನ್ನು ಆರಾಮಾಗಿ ಇಳಿದೋಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ನ್ಯೂ ಮಾಮಿ, ನನಗೆ ಏನೂ ಐಡಿಯಾನೂ ಕೂಡ ಇರಲಿಲ್ಲ, ಯಾರೋ ಸಜೆಸ್ಟ್ ಮಾಡೋರು ಕೂಡ ಇರಲಿಲ್ಲ. ಸೊ ನಾನೇ ಕಲ್ತ್ಕೊಂಡು ನಾನೇ ಇಷ್ಟೆಲ್ಲ ಮಾಡಿದ್ದು. ಸೊ ಒನ್ ಬೈ ಒನ್ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಸೊ 61 kg ಇದ್ದೆ. ಅದಾದ ಮೇಲಿಂದ ಸ್ಟಾರ್ಟ್ ಆಯಿತು ವೆಯ್ಟ್ ಗೇನ್ ಆಗೋದು. 1 month ನಾನು ಬ್ಯಾಂಗ್ಳೂರಲ್ಲಿದ್ದೆ. ಆ್ಯಂಡ್ ಸೆಕೆಂಡ್ ಮಂತ್ಗೆ ಆಲ್ಮೋಸ್ಟ್ ನಾನು ಕೂರ್ಗೋಗಿದ್ದೆ. ಆ್ಯಂಡ್ ಸೆಕೆಂಡ್ ಮಂತಿಂದ ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು. ನಾನು 3 months ಸಿಕ್ಕಾಬಟ್ಟೆ ವೆಯ್ಟ್ ಗೇನ್ ಆಗಿಬಿಟ್ಟೆ. ಸಿಕ್ಕಾಬಟ್ಟೆ ಅಂದರೆ 69-70 ಬಂದಿತ್ತು. ಆ ಟೈಮಲ್ಲಿ ಯಾರನ್ನು ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಮೆಂಬರ್ಸ್ ಅಂತೂ ಡಯಟ್ ಮಾಡೋದಕ್ಕೆ ಅಥವಾ ಕಾನ್ಷಿಯಸ್ ಆಗಿರೋದಕ್ಕೆ ಬಿಡೋದೇ ಇಲ್ಲ. ಆ್ಯಂಡ್ ತಿನ್ನಿಸ್ತಾರೆ ಆ್ಯಂಡ್ ತಿನ್ನಲೇಬೇಕು, ಬಿಕಾಸ್ ಬೇಬಿ ಈಸ್ ಡಿಪೆಂಡೆಂಟ್ ಆನ್ ಯು, ಫೀಡ್ ಮಾಡೋದಿರುತ್ತೆ. ಸೊ ಹಾಗಾಗಿ ಅದೆಲ್ಲ ರೀಸನ್ನಿಂದ ತಿನ್ನಲೇಬೇಕಾಗುತ್ತೆ ಚೆನ್ನಾಗಿ. ಆ್ಯಂಡ್ 3 monthsಲ್ಲಿ 69 kg ಆಗಿಬಿಟ್ಟಿದೆ. ಆ್ಯಂಡ್ ಐಮ್ ಲೈಕ್ ಓ ಮೈ ಗಾಡ್, ನನಗೆ ನನ್ನ ನೋಡ್ಕೊಳಕ್ಕಾಗ್ತಿರ್ಲಿಲ್ಲ, ನನಗೆ ತುಂಬ ಸ್ಟ್ರೆಸ್ ಫೀಲ್ ಆಗ್ತಾ ಇತ್ತು. ಬಟ್ ಆ ಜರ್ನಿ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಲೈಕ್ ದ್ಯಾಟ್, ಅಲ್ಲಿ ದೇರ್ ಇಸ್ ನೋ ಅದರ್ ಗೋ. ಬಟ್ ನಾನು 3 months ಆದಮೇಲೆ ವೆನ್ ಐ ವಾಸ್ ಔಟ್ ಆಫ್ ಮೈ ಬೆಡ್, ನಾನು ಮೆಲ್ಲೆ ಕಾನ್ಷಿಯಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಯಾರ ಹತ್ರನೂ ಡಿಸ್ಕಸ್ ಮಾಡಿದೆ. ಸ್ಲೋಲಿ ನಾನು ಯಾರಿಗೂ ಗೊತ್ತಾಗದಿರಂಗೆ ಮೇಲೆ ಒಂದೊಂದು ಸ್ಟೆಪ್ ನಾನು ಸ್ಟಾರ್ಟ್ ಮಾಡಿದೆ. ಐ ವಾಸಂಟ್ ಹರಿ. ಸ್ಟ್ರೆಸ್ ಇದ್ರೂ ಕೂಡ ನಾನು ಅರ್ಜೆಂಟ್ ಮಾಡೋಕ್ಕೆ ಹೋಗಲಿಲ್ಲ, ಸ್ಲೋ ಆಗಿ ಸ್ಟಾರ್ಟ್ ಮಾಡಿದೆ. ಸೊ ನಾನು ಏನೇನು ಮಾಡಿದೆ, ಹೇಗೆ ನಾನು 16 kg ವೆಯ್ಟ್ ಲಾಸ್ ಮಾಡಿದೆ. ಆ್ಯಂಡ್ ಎಸ್ಪೆಷಲಿ ಪೋಸ್ಟ್ ಡೆಲಿವರಿ, ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್. ಪೋಸ್ಟ್ ಡೆಲಿವರಿ ನಾವು ಆ ಟೈಮಲ್ಲಿ 1 year ಒಳಗಡೆ ಅಥವಾ 1 to 2 years ಒಳಗಡೆ ನಾವು ಕಮ್ ಬ್ಯಾಕ್ ಮಾಡಿಲ್ಲ ಅಂದರೆ, ನಾನು ನೋಡಿರೋ ಪ್ರಕಾರ ಅಥವಾ ನಾನು ಕೇಳಿರೋ ಪ್ರಕಾರ ಮೆಜಾರಿಟಿ ಆಫ್ ದ ವುಮೆನ್ ದೇ ವಿಲ್ ಸಫರ್. ಯಾಕಂದರೆ ಆಮೇಲೆ ಕಡಿಮೆ ಮಾಡೋದು ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ಅಂತ ನಾನು ಕೇಳಿದ್ದೆ. ಆ್ಯಂಡ್ ಟಮ್ಮಿ ಒಳಗಡೆ ಹೋಗಲ್ಲ ಅಂಥದ್ದೆಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಹುಷಾರಾಗಿಬಿಟ್ಟೆ, ಫಸ್ಟಿಂದನೇ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಫಸ್ಟ್ ಬಂದು 16 kg ವೆಯ್ಟ್ ಲಾಸ್ ಜರ್ನಿ ಅಂತಂದಾಗ ನಿಮ್ಗೆ ಅನಿಸ್ಬೋದು ಏನು ತಿನ್ನೋದೇ ಬಿಟ್ಟಿರ್ಬೋದು, ಏನೂ ತಿಂದಿಲ್ವೇನೋ ಅಥವಾ ಹಾಗೆ ಹೀಗೆ ಬ್ಲಾ 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 ಅಂತೆಲ್ಲ ಅನಿಸ್ಬೋದು. ಬಟ್ ಏನಿಲ್ಲ, ನಾನು ಚೆನ್ನಾಗೇ ತಿಂತಿದ್ದೆ, ಹೊಟ್ಟೆ ತುಂಬ ತಿಂತಿದ್ದೆ, ಹ್ಯಾಪಿಯಾಗಿದ್ದೆ, ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಐ ವಾಸ್ ಓನ್ಲಿ ಕಾನ್ಷಿಯಸ್
ಅಬೌಟ್ ವಾಟ್ ವಾಸ್ ಐ ಈಟಿಂಗ್ ಆ್ಯಂಡ್ ಯಾವ ಮೆಷರ್ಮೆಂಟಲ್ಲಿ ಇದ್ದೆ ಅನ್ನೋದು ಮಾತ್ರ ನಾನು ಕೇರ್ಫುಲ್ ಆಗಿದ್ದೆ ಅಷ್ಟೇ. ಎಲ್ಲರಿಗೂ ಒಂದು ಮೋಟಿವೇಶನ್ ಅನ್ನೋದು ಇದ್ದೇ ಇರಲೇಬೇಕಾಗತ್ತೆ. ಆ್ಯಂಡ್ ನನಗೆ ಮೈ ಕ್ಲಿಯರ್ ಮೋಟಿವೇಶನ್ ವಾಸ್ ಮೈ ಕ್ಲೋತ್ಸ್. ಯಾವುದು ಫಿಟ್ ಆಗ್ತಿರ್ಲಿಲ್ಲ ನನಗೆ. ಎಮ್ ಆ್ಯಂಡ್ ಎಸ್ ಸೈಜಲ್ಲಿ ಇತ್ತು ಎಲ್ಲ ನನ್ನ ಕ್ಲೋತ್ಸ್. ಒಂದೇ ಒಂದು ಜೀನ್ಸ್ ಬಿಟ್ಟರೆ ಆ್ಯಂಡ್ ಕೆಲವೊಂದು ಶರ್ಟ್ಸ್ ಅಂದರೆ ಬ್ಯಾಗಿ ಶರ್ಟ್ಸ್ ಅಥವಾ ನಾನು 7 ಮಂತ್ಸಿಂದ 9 ಮಂತ್ಸ್ವರೆಗೂ ವೇರ್ ಮಾಡಿರೋ ಆ ಕ್ಲೋತ್ಸ್ ಬಿಟ್ಟರೆ ಯಾವುದು ಫಿಟ್ ಆಗ್ತಿರ್ಲಿಲ್ಲ ನಂದು. ಸಿಕ್ಕಾಬಟ್ಟೆ ನನಗೆ ಬೇಜಾರಾಗ್ತಾಯಿತ್ತು. ಸೊ ಮೈ ಕ್ಲಿಯರ್ ಮೋಟಿವೇಶನ್ ವಾಸ್ ಮೈ ವಾರ್ಡ್ರೋಬ್ ಆ್ಯಂಡ್ ಮೈ ಕ್ಲೋತ್ಸ್. ಐ ಹ್ಯಾಡ್ ಟು ಗೆಟ್ ಬ್ಯಾಕ್ ಟು ಇಟ್. ನನಗೆ ಅದಕ್ಕೆ ಫಿಟ್ ಆಗಲೇಬೇಕಿತ್ತು. ಸೊ ಹೊಸ ತೊಗೊಂಡು ಅದನ್ನು ಯೂಸ್ ಮಾಡೋದು ಇಸ್ ನಾಟ್ ಎ ಟಾಸ್ಕ್, ಬಟ್ ದಟ್ಸ್ ನಾಟ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್ ಅಂತ ಅನ್ನಿಸ್ತು. ಅದೇ ಬಟ್ಟೆಗೆಲ್ಲ ವಾಪಸ್ ಬರಬೇಕು, ಅದೇ ಸೈಜಿಗೆ ಫಿಟ್ ಆಗಬೇಕು ಅನ್ನೋದು ನಂದು ಒಂದು ಹಠ ಇತ್ತು ನನಗೆ. ಆ್ಯಂಡ್ ದ್ಯಾಟ್ ವಾಸ್ ಮೈ ಕ್ಲಿಯರ್ ಮೋಟಿವೇಶನ್ ಗೈಸ್. ಆ್ಯಂಡ್ ಇದು ನಾನು ಮಾತಾಡ್ತಿರೋದು 2023 ಆ್ಯಂಡ್ 24 ಜರ್ನಿ ಬಗ್ಗೆ ಆಯಿತಾ. ಸೊ ನಾನು 23 ಅಲ್ಲಿ ಕನ್ಸೀವ್ ಆಗಿದ್ದು, ಅಕ್ಟೋಬರಲ್ಲಿ ಡೆಲಿವರಿ ಆದೆ. 2024 ಮಾರ್ಚ್ ಅರೌಂಡಲ್ಲಿ ನಂದು ಏನದು ವೆಯ್ಟ್ ಲಾಸ್ ಜರ್ನಿ ನಾನು ಸ್ಟಾರ್ಟ್ ಮಾಡಿದ್ದು, ಸ್ಲೋಲಿ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಐ ಬಿಗ್ಯಾನ್ ಟು ಲೈಕ್ ಬಿ ವೆರಿ ಕಾನ್ಷಿಯಸ್ ಆ್ಯಂಡ್ ತುಂಬ ರಿಗ್ರೆಸ್ ಆಗಿ ಎಲ್ಲ ವರ್ಕೌಟ್ ಮಾಡ್ತಾ ಇದ್ದೆ. ಸೊ ನಾನು ಏನೇನು ಸ್ಟೆಪ್ಸ್ ಫಾಲೋ ಮಾಡಿದೆ ಅಂತ ಒಂದೊಂದಾಗಿ ನಾನು ಹೇಳ್ತೀನಿ. 69 kg ಇದ್ದೆ ನಾನು ಮಾರ್ಚಲ್ಲಿ 2024 ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ. ಸೊ 13 kgs ನಾನು ವೆಯ್ಟ್ ಲಾಸ್ ಮಾಡಿರೋದು ಅಬೌಟ್ 9 ಮಂತ್ಸ್ ಟೈಮಲ್ಲಿ. ಸೊ ನನ್ನ ಸ್ಟೆಪ್ಸ್ ಫಾಲೋ ಮಾಡಿದ್ದು ಏನೇನಂತಂದರೆ, ಫಸ್ಟ್ ಬಂದು ನನ್ನ ಫೋಕಸ್ ವಾಸ್ ಅಟ್ 10,000 ಸ್ಟೆಪ್ಸ್ ಇನ್ ಅ ಡೇ. ಸ್ಮಾರ್ಟ್ ವಾಚ್ ಅದರಲ್ಲಿ ನಾನು ಕ್ಲಿಯರ್ ಆಗಿ ನೋಡ್ತಾ ಇದ್ದೆ. ಆ್ಯಂಡ್ ಸ್ಟೆಪ್ಸ್ ಇನ್ಕ್ರೀಸ್ ಆಗ್ತಾ ಇರೋದು ವಾಸ್ ಮೈ ಮೋಟಿವೇಶನ್. ಹೇಗಾದರೂ ಮಾಡಿ 10 ರೀಚ್ ಆಗಲೇಬೇಕು ಅಂತ. ಅಂದರೆ ಹೋಲ್ ಡೇ ಬೆಳಗಿಂದ ಸಂಜೆವರೆಗೂ ಮೇ ಬಿ ಅದು ವಾಕ್ ಇರ್ಬೋದು, ಆಫೀಸಲ್ಲಿ ವಾಕಿಂಗ್ ಅರೌಂಡ್ ಇರ್ಬೋದು, ಅಥವಾ ಮನೆಗೆ ಬಂದಮೇಲೆ ಸಪ್ರೇಟಾಗಿ ವಾಕ್ ಹೋಗೋದಿರ್ಬೋದು, ಪ್ಲಸ್ ಜುಂಬಾ ಅದ್ರಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಸೇರಿ 10K ಸ್ಟೆಪ್ಸ್ ಬಿಫೋರ್ ಐ ಗೋ ಟು ಬೆಡ್. ದಟ್ ವಾಸ್ ಮೈ ಟಾರ್ಗೆಟ್. ಆ್ಯಂಡ್ ನಾನು ಮಾಡ್ತಾ ಇದ್ದೆ, ಅಚೀವ್ ಮಾಡ್ತಾ ಇದ್ದೆ. ನಾನು ಕೆಲವೊಂದು ಸ್ಕ್ರೀನ್ಶಾಟ್ಸ್ ಇಟ್ಕೊಂಡಿದ್ದೀನಿ, ಐ ಜಸ್ಟ್ ಶೋ ಇಟ್ ಯು ಗೈಸ್. ಸೊ ಹಾಗೆ 10K ಸ್ಟೆಪ್ಸ್ ಜೊತೆಗೆ 1 hour ಜುಂಬಾ ವರ್ಕೌಟ್ಗೆ ಹೋಗ್ತಾ ಇದೆ, ಪ್ಲಸ್ ಮಿನಿಮಲ್ ಡಯಟ್. ಇದು 3 ಮಾತ್ರ ನಾನು ಫಾಲೋ ಮಾಡಿದ್ದು. ಆ್ಯಂಡ್ ಅದರಲ್ಲಿ ಐ ಕುಡ್ ಲೂಸ್ ವೇಟ್. ಎವ್ರಿ ಮಂತ್ ನನಗೆ ರಿಸಲ್ಟ್ಸ್ ಕಾಣಿಸ್ತಾ ಇತ್ತು. ಆ್ಯಂಡ್ ದ್ಯಾಟ್ ವಾಸ್ ಮೈ ಕ್ಲಿಯರ್ ಮೋಟಿವೇಶನ್ ಟು ಡೂ ಮೋರ್. ಸೆಕೆಂಡ್ ಪಾಯಿಂಟ್ ಬಂದು, ನಾನು ಕಂಪ್ಲೀಟಾಗಿ ಶುಗರ್ ಕಟ್ ಡೌನ್ ಮಾಡಿದ್ದೆ ಫಾರ್ ಆಲ್ಮೋಸ್ಟ್ 6 to 7 ಮಂತ್ಸ್ ಮೇಲೆ, ಕ್ಲೋಸ್ ಟು 9 ಮಂತ್ಸ್. ಈಗಲೂ ನಾನು ಶುಗರ್ ಯೂಸ್ ಮಾಡೋದು ತುಂಬಾ ಕಡಿಮೆ. ಸೊ ಲೈಕ್ ಕಾಫಿ, ಟೀ ಅಥವಾ ಏನೇ ಕುಡಿದ್ರು ಕೂಡ ಎಲ್ಲದು ಶುಗರ್ಲೆಸ್ ಮಾಡ್ಕೊಂಡಿದ್ದೆ ನಾನು. ಫುಲ್ ಶುಗರ್ ಕಟ್ ಆಫ್ ಮಾಡಿದ್ದೆ. ದಟ್ಸ್ ಎ ಟಫ್ ಟಾಸ್ಕ್ ಅಲ್ಲ, ಎಲ್ರಿಗೂ ಆಗಲ್ಲ. ನನಗೆ ಅದು ತುಂಬ ಈಸಿ ಅನ್ನಿಸ್ತು. ಯಾಕೆಂತಂದರೆ ನಾನು ಸ್ವೀಟ್ ಟೂತ್ ಅಲ್ಲ. ಆ್ಯಂಡ್ ಜಂಕ್ ಫುಡ್ ತಿನ್ನೋದು ತುಂಬಾ ಆ್ಯಸ್ ಸಚ್ ನಾನು ತುಂಬ ಕಡಿಮೆ. ಕೆಲವೊಂದ್ಸಲ ಕ್ರೇವಿಂಗ್ ಇದ್ದಾಗ ತಿಂದ್ಬಿಡ್ತೀನಿ ನಾನು. ಆಮೇಲೆ ಐಮ್ ಲೈಕ್ ಡನ್ ವಿತ್ ಇಟ್. ನನ್ನ ಕೈಲಿ ಆಗೋದೇ ಇಲ್ಲ. ಸೊ ಸ್ವೀಟ್ ಅಲ್ಲದೆ ಇರೋದ್ರಿಂದ ಇಟ್ ವಾಸ್ ಈಸಿ ಫಾರ್ ಮೀ. ಸೊ ನೆಕ್ಸ್ಟ್ ಇಸ್ ಥರ್ಡ್ ಪಾಯಿಂಟ್. ಓಕೆ, ವಾಕಿಂಗ್, ಜುಂಬಾ ಅದೆಲ್ಲ ಏನದು ಫಿಸಿಕಲ್ ಆ್ಯಕ್ಟಿವಿಟಿಗೆ ಬಂತು. ಅದ್ರ ಜೊತೆಗೆ ಟಾಸ್ಕ್ ವಾಸ್ ಏನೇನು ತಿಂತಾ ಇದೆ, ವಾಟ್ ಐ ಯೂಸ್ ಟು ಈಟ್ ಇನ್ ಅ ಡೇ ಅನ್ನೋದು. ಸೊ ಫಸ್ಟ್ ನಾನು ಅಲ್ಲಿ ಜಸ್ಟ್ ಎಕ್ಸ್ಪ್ಲೇನ್, ನಾನು ಬ್ರೇಕ್ಫಾಸ್ಟಿಗೆ ಏನು ತಿಂತಾ ಇದ್ದೆ, ಲಂಚ್ಗೆ ಏನು ತಿಂತಾ ಇದ್ದೆ, ಮತ್ತು ಡಿನ್ನರ್ಗೆ ಏನು ತಿಂತಾ ಇದ್ದೆ ಅಂತ ಅಂದ್ಬಿಟ್ಟು. ಸೊ ವಿಚ್ ಆಲ್ ಇನ್ ಆಲ್ ರಿಸಲ್ಟೆಡ್ ಮೀ ಇನ್ ಲೂಸಿಂಗ್ ದ ವೆಯ್ಟ್ ಬೇಸಿಕಲಿ. ಎದ್ದ ತಕ್ಷಣ ನನ್ನ ರೂಟೀನ್ ಹೇಗಿತ್ತು ಅಂತಂದರೆ, ಫ್ರೆಶನ್ ಅಪ್ ಎಲ್ಲ ಆದಮೇಲೆ 1 full ಗ್ಲಾಸ್ ಆಫ್ ವಾರ್ಮ್ ವಾಟರ್ ನಾನು ಕುಡಿತಾ ಇದ್ದೆ. ಆ್ಯಂಡ್ ದ್ಯಾಟ್ಸ್ ಲೈಕ್ ವೆರಿ ಗುಡ್. ಅದು ಆವಾಗ ಸ್ಟಾರ್ಟ್ ಮಾಡಿದ್ದು. ಆಗ ಮುಂಚೆನೂ ನನಗಿತ್ತು ನೀರು ಕುಡಿಯೋದು ಅಭ್ಯಾಸ, ಬಟ್ ಆವಾಗ ಸ್ಟಾರ್ಟ್ ಮಾಡಿದ್ದು ಈಗಲೂ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಅದು ದ್ಯಾಟ್ ವಿಲ್ ಹೆಲ್ಪ್ ಯು ಕ್ಲಿಯರ್ ಯೋರ್ ಗಟ್. ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. 1 ಗ್ಲಾಸ್ ಫುಲ್, ಕೆಲವೊಂದು ಸಲ 2 ಗ್ಲಾಸ್ ಕೂಡ ನಾನು ಕುಡಿತಾ ಇದ್ದೆ. ಅದಾದಮೇಲೆ 1/2 hour to 1 hour ಆದಮೇಲೆ ನಾನು ಚಿಯಾ ಸೀಡ್ಸ್ ರಾತ್ರಿನೇ ಸೋಕ್ ಮಾಡಿ ಇಡ್ತಿದ್ದೆ. 1 ಗ್ಲಾಸ್ ಆಫ್ ವಾಟರ್ಗೆ ಅದು ಸೋಕ್ ಮಾಡಿ ಇಟ್ಟಿದ್ದು ವಾಟರ್ನ ನಾನು 1 full ಗ್ಲಾಸ್ ಕುಡಿತಾ ಇದ್ದೆ. ಅದು ಈಗಲೂ ಕೂಡ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ, ಬಿಕಾಸ್ ದಟ್ ಹ್ಯಾಸ್ ಎ ಲಾಟ್ ಆಫ್ ಗುಡ್ ಕಾಂಪೊನೆಂಟ್ಸ್ ಇನ್ ಇಟ್. ಸೊ ಹಾಗಾಗಿ ಅದನ್ನು ಕುಡಿತಾ ಇದ್ದೆ ನಾನು. ಆಮೇಲೆ ಬ್ರೇಕ್ಫಾಸ್ಟಲ್ಲಿ ಆಲ್ಮೋಸ್ಟ್ 6 to 7 ಮಂತ್ಸ್ ನಾನು ಕಂಟಿನ್ಯೂಸ್ ಆಗಿ ಓಟ್ ಮೀಲ್ಸ್ ಮಾತ್ರ ತಿಂದಿದ್ದೀನಿ, ಬೇರೆ ಏನೂ ತಿಂದಿಲ್ಲ. ಲೈಕ್ ಮೆಜಾರಿಟಿ 90% ಆಫ್ ದ ಟೈಮ್ಸ್ ನಾನು ಓಟ್ ಮೀಲ್ಸ್ ತಿಂದಿದ್ದೆ. ಓಟ್ ಮೀಲ್ಸ್ ಅಂದರೆ ರಾತ್ರಿ ಓಟ್ಸ್ ಮತ್ತು ಚಿಯಾ ಸೀಡ್ಸ್ ಸೋಕ್ ಮಾಡಿ ಇಡ್ತಾ ಇದ್ದೆ. ಬೆಳಗ್ಗೆ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್, ಆಮೇಲೆ ಸೀಸನಲ್ ಫ್ರೂಟ್ಸ್ ಏನಿತ್ತು, ಅವಾಗ ಮ್ಯಾಂಗೋ ಸೀಸನ್ ಇದ್ದಿದ್ದಕ್ಕೆ ಮ್ಯಾಂಗೋ ಹಾಕೊತಾ ಇದ್ದೆ. ಆಮೇಲೆ ಯಾವುದಾದ್ರು ಆ್ಯಪಲ್, ಬನಾನಾ ಇದೆಲ್ಲ ಹಾಕ್ಕೊಂಡು, 1 dates ಇದೆಲ್ಲ ಹಾಕ್ಕೊಂಡು ತಿಂತಾ ಇದ್ದೆ ನಾನು. ಆ್ಯಂಡ್ ಟ್ರಸ್ಟ್ ಮೀ, ಇಟ್ ಇಸ್ ದ ಯಮ್ಮಿಯೆಸ್ಟ್. ನನಗೆ ಯಾವತ್ತೂ ಬೋರಿಂಗ್ ಅಂತ ಅನಿಸೇ ಇಲ್ಲ, ಫಾರ್ ರಿಯಲ್. ಆ್ಯಂಡ್ ಟಮ್ಮಿ ಫುಲ್ ಆಗ್ತಾಯಿತ್ತು. ಮಧ್ಯಾಹ್ನವರೆಗೂ ನಿಜವಾಗ್ಲೂ ನನಗೆ ಹಸುವಾಗ್ತಾ ಇರಲಿಲ್ಲ. ಸೊ ದ್ಯಾಟ್ ವಾಸ್ ಮೈ ಬ್ರೇಕ್ಫಾಸ್ಟ್. ಆ್ಯಂಡ್ ನೆಕ್ಸ್ಟ್ ಆಫೀಸ್ಗೆ ಹೋದ್ಮೇಲೆ 11 o'clock ಗ್ರೀನ್ ಟೀ ಕುಡಿತಾ ಇದ್ದೆ, ಪ್ಲಸ್ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂತಾ ಇದ್ದೆ ಅಷ್ಟೇ. ಆಮೇಲೆ ಡೈರೆಕ್ಟು ಲಂಚ್. ಮಧ್ಯದಲ್ಲಿ ಹಸಿವಾಯಿತು ಅಂತಂದರೆ ವಾಟರ್ ಕುಡಿತಾ ಇದೆ ಅಷ್ಟೇ, H2O. ಸೊ ಪರ್ ಡೇ 2 to 3 liters ಆಫ್ ವಾಟರ್ ಫಾರ್ ಶ್ಯೂರ್ ನಾನು ಕುಡಿತಾ ಇದ್ದೆ. ನಿಮಗೆ ಓಟ್ ಮೀಲ್ ಇಲ್ಲಿ ಇಷ್ಟ ಇಲ್ಲ ಅಂತಂದರೆ ಅದಕ್ಕೆ ಏನದು ಆಪ್ಷನಲ್ಸ್ ಬಂದು ಉಪ್ಮಾ ತಿನ್ಬೋದು, ಆರಾಮಾಗಿ ತಿನ್ಬೋದು. ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಉಪ್ಮಾ ನಾನು ತಿಂದಿದ್ದೆ, ನಂಗೆ ತುಂಬ ಇಷ್ಟ. ದಲಿಯಾ ಬರುತ್ತೆ ಗೊತ್ತಾ? ಸೊ ದಲಿಯಾದು ಬಿಸಿಬೇಳೆ ಬಾತ್ ಅಥವಾ ಎಗ್ ಟೋಸ್ಟ್, ಎಗ್ ವೈಟ್ಸ್ದು ಆಮ್ಲೆಟ್ ಮಾಡಿಬಿಟ್ಟು ಟೋಸ್ಟ್, ಅಥವಾ ಅದ್ರ ಜೊತೆಗೆ ಏನಾದರೂ ಒಂದು ಫ್ರೂಟ್.
ಆಮೇಲೆ ಪೋಹ, ದ್ಯಾಟ್ ಇಸ್ ಆಲ್ಸೋ ವೆರಿ ಗುಡ್. ಇದರಲ್ಲಿ ಕಾರ್ಬ್ಸ್ ಇದೆ, ಪ್ರೋಟೀನ್ ಇದೆ, ಫೈಬರ್ ಕಂಟೆಂಟ್ ಇದೆ ಆ್ಯಂಡ್ ಫ್ಯಾಟ್ಸ್ ಇದೆ, ಎಲ್ಲ ಇರೋದ್ರಿಂದ ಇಟ್ಸ್ ಅ ಬ್ಯಾಲೆನ್ಸ್ಡ್ ಡಯಟ್. ಹಾಗಾಗಿ ಇದನ್ನು ನಾನು ಕಾಂಬಿನೇಷನ್ ಆಗಿ ತಿಂತಾ ಇದ್ದೆ ಮಧ್ಯೆ ಮಧ್ಯೆ ಬೋರ್ ಆದಾಗ. ಬಟ್ ಅದರ್ವೈಸ್ ಮೇಜರ್ಲಿ ನಾನು ಓಟ್ ಮೀಲ್ಸೇ ತಿಂದಿದ್ದು. ಆ್ಯಂಡ್ ಲಂಚಲ್ಲಿ ನಾನು ತಿಂತಾ ಇದ್ದಿದ್ದು 1 ಚಪಾತಿ, 1 ಬೌಲ್ ಆಫ್ ರೈಸ್, ಆಮೇಲೆ 1 ಸ್ಮಾಲ್ ಬೌಲ್ ಆಫ್ ಕರ್ಡ್ಸ್ ತಿಂತಾ ಇದ್ದೆ ನಾನು. ಆ್ಯಂಡ್ ಕರಿ ಬಂದು ಎಲ್ಲ ವೆಜಿಟೇಬಲ್ಸ್ ಕರಿ ತಿಂತಾ ಇದ್ದೆ, ಅಥವಾ ಸೊಪ್ಪಿನ ಪಲ್ಯ, ಏನೇ ಆದರೂ ಪಲ್ಯ ತಿಂತಾ ಇದ್ದೆ. ಆ್ಯಂಡ್ ದಾಲ್ ಮತ್ತು ಸೊಪ್ಪಿನ ಪಲ್ಯಗಳು, ತರಕಾರಿಗಳು ಇದೆಲ್ಲ ತುಂಬ ಇಂಪಾರ್ಟೆಂಟ್, ಬಾಡಿಗೆ ತಿನ್ನಲೇಬೇಕಾಗತ್ತೆ. ಆ್ಯಂಡ್ ಕರ್ಡ್ ಕೂಡ, ಬಿಕಾಸ್ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಇರುತ್ತೆ ಅದರಲ್ಲಿ. ಆ್ಯಂಡ್ ಚಿಕನ್ ತಿಂತಾ ಇದ್ದೆ ನಾನು. ಚಿಕನ್ ಆಲ್ಸೋ ಅಗೇನ್ ಪ್ರೋಟೀನ್. ಚಿಕನ್ ತಿಂದೇ ಇರೋರು ಎಗ್ ಯೂಸ್ ಮಾಡ್ಬೋದು, ಅಥವಾ ಚಿಕನ್ ತಿಂದೇ ಇರೋರು ಪನ್ನೀರ್ ಯೂಸ್ ಮಾಡ್ಬೋದು, ದಾಲ್ ಯೂಸ್ ಮಾಡ್ಬೋದು, ತೋಫು ಯೂಸ್ ಮಾಡ್ಬೋದು. ಸೊ ಅದ್ರಲ್ಲಿ ಆಪ್ಷನ್ಸ್ ಇದೆ, ನೀವು ಚೆಕ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ಇದು ನಾನು ಫಾಲೋ ಮಾಡಿರೋದು ಲಂಚ್ ಡಯಟ್. ಈವ್ನಿಂಗ್ ಬಂದು ನಾನು ಸ್ನ್ಯಾಕ್ಸ್ಗೆ 1 ಬ್ಲ್ಯಾಕ್ ಕಾಫಿ ಕುಡಿತಾ ಇದೆ, ಬಿಕಾಸ್ ನನಗೆ ಕಾಫಿ ಇಷ್ಟ. ಪರ್ ಡೇ 2 ಕಾಫಿ ನನಗೆ ಬೇಕೇ ಬೇಕು. ಸೊ ಶುಗರ್ಲೆಸ್ ಕಾಫಿ ಕುಡಿತಾ ಇದೆ, ಬ್ಲ್ಯಾಕ್ ಕಾಫಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ನಟ್ಸ್, ಅಥವಾ ಕಾಫಿ ಬೋರ್ ಆದಾಗ ನಾನು ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೆ. ಆ್ಯಕ್ಚುಲಿ 1 ಸೀಸನಲ್ ಫ್ರೂಟ್ ಇನ್ ಅ ಡೇ ತಿನ್ನಲೇಬೇಕು. ನಾನು ತಿಂದಿದ್ದೆ, ದಟ್ ವಾಸ್ ಮ್ಯಾಂಡೇಟ್ರಿ. 1 or 2 ಕೆಲವೊಂದು ಸಲ ತಿಂದ್ಬಿಡ್ತಾ ಇದ್ದೆ ನಾನು. ತಿನ್ನಲೇಬೇಕು, ಅದು ತುಂಬ ಮ್ಯಾಂಡೇಟ್ರಿನೂ ಕೂಡ. ಆ್ಯಂಡ್ ಕೆಲವೊಂದು ಸಲ ಬರೀ ಫ್ರೂಟ್ಸ್ ತಿನ್ನೋದು ಬೋರ್ ಆಗಿಬಿಡುತ್ತೆ ಅಲ್ವಾ. ಅದೇ ಫಾಲೋ ಮಾಡಬೇಕು ಅಂತ ಮಾಡ್ಕೊಂಡು ಹೋದರೆ ಕಷ್ಟ. ಸೊ ವಿ ಆರ್ ಹ್ಯೂಮನ್ಸ್, ನಮಗೆ ಕ್ರೇವಿಂಗ್ಸ್ ಬರುತ್ತೆ, ಅದು ಇದು ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಅವಾಗ ಗುಡ್ ರಿಪ್ಲೇಸ್ಮೆಂಟ್ಸ್ ನೀವೇ ಸೋರ್ಸ್ ಮಾಡ್ಕೋಬೇಕು ನಿಮ್ಗೆ ಇಷ್ಟ ಇರೋ ಫುಡ್ಡಲ್ಲಿ. ಸೊ ನಾನು ಹಾಗಾಗಿ ಬರೀ ಫ್ರೂಟ್ಸ್ ತಿನ್ನೋಕ್ಕೆ ಬೋರ್ ಆಯಿತು ಅಂತಂದರೆ ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೆ, ಬಟ್ ಅಗೇನ್ ನೋ ಶುಗರ್. ಆ್ಯಂಡ್ ಈವ್ನಿಂಗ್ ರುಟೀನ್ ಬಂದು ವಾಕ್ ಹೋಗ್ತಾ ಇದ್ದೆ. ಊರಲ್ಲಿದ್ದಾಗ ನಾನು ಮನೆ ಹತ್ರನೇ ಫುಲ್ ಸುತ್ತಮುತ್ತ ಎಲ್ಲ ಐ ಯೂಸ್ ಟು ಗೋ ಫಾರ್ ಅ ವಾಕ್ ಆ್ಯಂಡ್ ಹೋಗಿ ಸ್ವೆಟ್ ಆಗ್ತಾ ಇದೆ. ಆ್ಯಂಡ್ ಆವಾಗ ನಾನು ಆನ್ಲೈನಲ್ಲಿ ಜುಂಬಾ ಕ್ಲಾಸ್ ತೊಗೊಂಡಿದ್ದೆ ನಾನು 1 ಮಂತಿಗೆ, ಬಿಕಾಸ್ ಬ್ಯಾಂಗ್ಳೂರಲ್ಲಿ ಇರಲಿಲ್ಲ. ಸೊ 45 ಮಿನಿಟ್ಸ್ ಏನೋ ಇರ್ತಾಯಿತ್ತು. ಸೊ ವಾಕ್ ಒಂದು ಐದರ್ ಬಿಫೋರ್ ಜುಂಬಾ ಆರ್ ಆಫ್ಟರ್ ಜುಂಬಾ, ಅದು ನಮಗೆ ಟೈಮ್ ಯಾವ ಥರ ಸಿಗ್ತಿತ್ತು ಆ ಥರ ನಾನು ಪ್ಲ್ಯಾನ್ ಮಾಡ್ಕೊತಾ ಇದ್ದೆ. ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಮೇಲೆ ಫುಲ್ ಡೇ ಆಫೀಸಲ್ಲಿ ಬೆಳಗ್ಗೆ ಎದ್ದಾಗಿಂದ ನಾನು ರುಟೀನ್ ಎಲ್ಲ ಫಿನಿಷ್ ಮಾಡಿ ಆಫೀಸ್ಗೆ ಹೋಗಿ, ಆಫೀಸಲ್ಲಿ ನಾನು ಕಾಲ್ಸಲ್ಲಿ ಇರಬೇಕಾದ್ರೆ ಅಥವಾ ಇಲ್ಲದೆ ಇದ್ರೂ ಕೂಡ ಐ ಯೂಸ್ ಟು ಎನ್ಶೋರ್ ದ್ಯಾಟ್ ಎವ್ರಿ 1 or 2 hours ಗ್ಯಾಪಲ್ಲಿ ನಾನು ಒಂದು ರೌಂಡ್ ವಾಕ್ ಹೋಗ್ತಾ ಇದ್ದೆ. ಐ ಯೂಸ್ ಟು ವಾಕ್ ಆ್ಯಂಡ್ ಟಾಕ್ ಆ್ಯಂಡ್ ವಾಕ್ ಆ್ಯಂಡ್ ಡೂ ಮೈ ವರ್ಕ್ಸ್. ನನಗೆ ಅದು ಪ್ರಾಕ್ಟೀಸ್ ಇದೆ, ನಂದು ವೆಯ್ಟ್ ಲಾಸ್ ಜರ್ನಿಲಿ ಅಂತ ಅಲ್ಲ, ಅದಕ್ಕೂ ಮುಂಚೆನೂ ಕೂಡ ಈಗಲೂ ಕೂಡ ಯಾವಾಗಲೂ ಐ ವಾಸ್ ದಟ್ ಕೈಂಡ್ ಆಫ್ ಅ ಪರ್ಸನ್. ನನಗೆ ಒಂದೇ ಕಡೆ ಕೂತ್ಕೊಂಡು ಲಾಂಗ್ ಟೈಮ್ ನನ್ನ ಕೈಲಿ ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ, ನನಗೆ ಓಡಾಡಬೇಕು. ಸೊ ನಾನು ಆ ಥರ ವಾಕ್ ಮಾಡ್ತಾ ಇದ್ದೆ. ಸ್ಪೆಷಲಿ ಈ ಟೈಮಲ್ಲಿ ಐ ವಾಸ್ ಕಾನ್ಷಿಯಸ್ಲಿ ವಾಕಿಂಗ್ ಅರೌಂಡ್ ಸೋ ಮಚ್. ಸೊ 10K ಸ್ಟೆಪ್ಸ್ ಮೀಟ್ ಆಗಬೇಕಲ್ಲ, ಹಾಗಾಗಿ ಈವ್ನಿಂಗ್ ಬಂದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಬೇಬಿನ ಕರ್ಕೊಂಡು ವಾಕ್ ಹೋಗ್ತಾ ಇದ್ದೆ. ಆ್ಯಂಡ್ ವಾಕ್ ಮುಗಿಸ್ಕೊಂಡು ಬಂದಾದಮೇಲೆ ಐ ಯೂಸ್ ಟು ಗೋ ಟು ದ ಜುಂಬಾ. ಸೊ ದ್ಯಾಟ್ ವಾಸ್ ಮೈ ಫೇವ್ರೆಟ್ ಪಾರ್ಟ್ ಆಫ್ ದ ಡೇ. ಜುಂಬಾ ಆಗಲೂ ಈಗಲೂ ನನ್ನ ಮೋಸ್ಟ್ ಫೇವ್ರೆಟ್ ಡೇ. 1 hour ಸ್ಟ್ರೆಸ್ ಬರ್ಸ್ಟ್, ಸಖತ್ತಾಗಿ ಸ್ಟ್ರೆಸ್ ಫ್ರೀ ಆಗ್ತೀವಿ ಅಲ್ಲಿ. ಯಾಕಂದರೆ ಮಾಸ್ಟರ್ ಇಸ್ ಆಲ್ಸೋ ಸೊ ಗುಡ್ ಆ್ಯಂಡ್ ದ ಕ್ಲಾಸ್ ಇಸ್ ಆಲ್ಸೋ ಸೊ ಗುಡ್, ಪೀಪಲ್ ಆರ್ ಆಲ್ಸೋ ಸೊ ಗುಡ್. ಹಾಗಾಗಿ ಸೊ 1 hour ಜುಂಬಾದಲ್ಲಿ ಸಿಕ್ಕಾಬಡೆ ಸ್ವೆಟ್ ಆಗ್ತೀವಿ. ಈಗ ಸ್ವಲ್ಪ ಲೇಸಿ ಮಾಡ್ತೀನಿ, ಕೆಲವೊಂದ್ಸಲ ಸುಸ್ತಾಗುತ್ತೆ ಹಾಗೆ ಈಗ ಅಂತ ಅಂದ್ಬಿಟ್ಟು ಸ್ವಲ್ಪ ಡ್ರಾಮಾ ಎಲ್ಲ ಮಾಡ್ತೀನಿ. ಜುಂಬಾ ಆಪ್ಷನ್ ನಿಮಗಿಲ್ಲ ಅಂತಂದರೆ ಯಾವುದೇ ಆದರೂ ಫಿಸಿಕಲ್ ಆ್ಯಕ್ಟಿವಿಟಿನಲ್ಲಿ ನೀವು ಇನ್ವಾಲ್ವ್ ಮಾಡ್ಕೋಬೋದು. ವಾಕ್ ಹೋಗ್ಬೋದು, ಆ್ಯಂಡ್ ಬ್ರಿಸ್ ವಾಕಿಂಗ್ ಇರುತ್ತೆ, ಜಾಗಿಂಗ್ ಹೋಗ್ಬೋದು, ಆ್ಯಂಡ್ ಜುಂಬಾ, ಏರೋಬಿಕ್ಸ್, ಯೋಗ, ಜಿಮ್, ಯಾವ್ದು ಬೇಕು ನಿಮಗೆ ಯಾವುದೇ ಇಂಟ್ರೆಸ್ಟ್ ಇದೆ ಅದನ್ನು ನೀವು ಫಾಲೋ ಮಾಡ್ಕೋಬೋದು. ಬಟ್ ನಾನು ಇದೆಲ್ಲ ಟ್ರೈ ಮಾಡಿದ್ದೀನಿ. ಅದು ನಾನು ಫೈನಲಿ ಸ್ಟಿಕ್ ಆಗಿರೋದು ಅಂತಂದರೆ ಜುಂಬಾಗೆ. ನಂಗೆ ಅದು ತುಂಬಾ ಇಷ್ಟ, ಬಿಕಾಸ್ ಅದು ಓವರಾಲ್ ಫಿಸಿಕಲ್ ಬಾಡಿಗೆ ಅದು ಒಳ್ಳೆ ಎಫೆಕ್ಟ್ ಇರುತ್ತೆ. ಹಾಗಾಗಿ ಆ್ಯಂಡ್ ನಮ್ಮ ಜುಂಬಾದಲ್ಲಿ ಕಾಂಬಿನೇಷನ್ಸ್ ಇರುತ್ತೆ, ವರ್ಕೌಟ್ಸ್ ಇರುತ್ತೆ, ಬರೀ ಡಾನ್ಸ್ ಇರುತ್ತೆ, ಸೊ ಸ್ಟ್ರೆಚಸ್ ಇರುತ್ತೆ, ಆ ಥರ ಎಲ್ಲ ಕಾಂಬಿನೇಷನ್ಸ್ ಇರುತ್ತೆ. ಸೊ ಹಾಗಾಗಿ ದಟ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಮೀ. ಆ್ಯಂಡ್ ನೆಕ್ಸ್ಟ್ ಇಸ್ ಡಿನ್ನರ್. ನಂದು ಡಿನ್ನರ್ ಬಂದು ಈಗಲೂ ಅಷ್ಟೇ ಆಗಲೂ ಅಷ್ಟೇ 7 o'clock ಒಳಗಡೆ ನಾನು ಡಿನ್ನರ್ ಮುಗಿಸ್ಬಿಡ್ತೀನಿ ಮೋಸ್ಟ್ ಆಫ್ ದ ಟೈಮ್ಸ್. ಇನ್ ಕೇಸ್ ಯಾರಾದರೂ ಗೆಸ್ಟ್ ಏನಾದರೂ ಬಂದರೆ ಅಥವಾ ಹೊರಗಡೆ ಎಲ್ಲಾದರೂ ಇದ್ವಿ ಆ ಥರ ಅಂದರೆ ಇಲ್ಲ, ಮನೇಲಿ ನಾರ್ಮಲ್ ರೂಟೀನಲ್ಲಿ ಮನೇಲೇ ಇದ್ದೀವಿ ಅಂತಂದರೆ 7-7:30 ಒಳಗಡೆ ನಾನು ಡಿನ್ನರ್ ಮುಗಿಸ್ಬಿಡ್ತೀನಿ ಈಗಲೂ ಕೂಡ. ಆ್ಯಂಡ್ 7 ಒಳಗಡೆ ಯಾಕೆ ಅಂತಂದರೆ ದಟ್ಸ್ ಎ ವೆರಿ ಗುಡ್ ಟೈಮ್ ಟು ಹ್ಯಾವ್ ಯುವರ್ ಡಿನ್ನರ್. ನನ್ನ ಪ್ರಕಾರ, ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಅದಾದಮೇಲೆ ಬೇರೆ ಏನೂ ತಿನ್ನೋದಿಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ ಅಷ್ಟೇ. ಬಿಕಾಸ್ ನಾವು ಚೆನ್ನಾಗಿ ಊಟ ಮಾಡಿಬಿಟ್ಟು ಲೇಟ್ ಊಟ ಮಾಡಿ ಚೆನ್ನಾಗಿ ತಿಂದ್ಬಿಟ್ಟು ಹೊಟ್ಟೆ ತುಂಬ ತಿಂದು ಮಲ್ಕೊಂಡ್ಬಿಟ್ರೆ ಆಬ್ವಿಯಸ್ಲಿ ದರ್ ಇಸ್ ಒನ್ ಬಿಗ್ಗೆಸ್ಟ್ ಪಾಯಿಂಟ್ ಟು ಗೇನ್ ವೇಟ್, ನಾಟ್ ಟು ಲೂಸ್ ವೇಟ್. ಸೊ ಹಾಗಾಗಿ ನಾನು ಅದನ್ನು ಅದೇ ಪ್ಯಾಟರ್ನ್ ಫಾಲೋ ಮಾಡ್ಕೊಂಡು ಬಂದಿದ್ದೆ. ಈಗಲೂ ಅಷ್ಟೇ ನನಗೆ ಮನೆಗೆ ಬಂದಾದಮೇಲೆ 6:47 ಆಗಸ್ಟ್ ನನಗೆ ಹಶ್ವಾಗೇ ಆಗುತ್ತೆ, ನಾನು ತಿಂತೀನಿ. ನಾನು ಎಲ್ರಿಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ, ನಿಮಗೂ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ದಟ್ಸ್ ಅ ಪರ್ಫೆಕ್ಟ್ ಟೈಮ್ ಟು ಹ್ಯಾವ್ ಯೋರ್ ಡಿನ್ನರ್. 7-7:30 ಒಳಗಡೆ ಮುಗಿಸಿ ಆಮೇಲೆ ನಿಮ್ದು ಏನಾದರೂ ಕೆಲಸ ಇದ್ದರೆ ಅದನ್ನು ಮಾಡ್ಕೊಳ್ಳೋದು ಇಸ್ ಅ
ಗುಡ್ ಸಜೆಷನ್ ಆ್ಯಂಡ್ ಇಟ್ಸ್ ಅ ಗುಡ್ ಥಿಂಗ್. ಡಿನ್ನರ್ ಬಂದು ಮೋಸ್ಟ್ಲಿ ಲಂಚ್ ಥರನೇ ಇರ್ತಾ ಇತ್ತು. 2 ಚಪಾತಿ ತಿಂತಾಯಿದ್ದೆ, ಅದ್ರ ಜೊತೆಗೆ ಏನಾದರೂ ಪಲ್ಯ, ವೆಜಿಟೇಬಲ್ ಪಲ್ಯ, ಚಿಕನ್ ಇರ್ಬೋದು, ಏನೇ ಇರ್ಬೋದು, ಏನಾದರೂ ಹೋಮ್ ಮೇಡ್ ತಿಂತಾಯಿದ್ದೆ ನಾನು. ಆ್ಯಂಡ್ ಅದರಲ್ಲೂ ಸುಮಾರು ಆಪ್ಷನ್ಸ್ ಇಟ್ಕೊತಾ ಇದ್ದೆ. ಡಿನ್ನರ್ ಡೈಲಿ ಒಂದೇ ಥರ ತಿಂತಾ ಇರಲಿಲ್ಲ ನಾನು. ಚಪಾತಿ ವಾಸ್ ಒನ್ ಥಿಂಗ್, ಆ್ಯಂಡ್ ಬರೀ ಎಗ್ ವೈಟ್ಸ್ ಮಾಡ್ಕೊಂಡು ತಿಂತಾ ಇದ್ದೆ, ಅಥವಾ ಅದರಲ್ಲೇ ಎಗ್ ವೈಟ್ಸಲ್ಲೇ ಆಮ್ಲೆಟ್ ಮಾಡ್ಕೊಂಡು ತಿಂತಾ ಇದ್ದೆ. ಅದಕ್ಕೆ ನಾನು ಸ್ಪಿನಾಚ್ ಇರ್ಬೋದು, ಆ್ಯಂಡ್ ಸ್ವಲ್ಪ ಮಶ್ರೂಮ್ಸ್ ಇರ್ಬೋದು, ಆ್ಯಂಡ್ ಸ್ವಲ್ಪ ಅದನ್ನು ಟೇಸ್ಟಿ ಮಾಡ್ಕೊಳ್ಳೋದಕ್ಕೆ ಏನಾದರೂ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಆ ಥರ ನಾನು ಆಮ್ಲೆಟ್ ಮಾಡ್ಕೊಂಡು ತಿಂತಾ ಇದ್ದೆ. ಅದು ಆ್ಯಕ್ಚುಲಿ ತುಂಬ ಟೇಸ್ಟಿ ಆಗಿರುತ್ತೆ ಅದು. ಆ್ಯಂಡ್ ಕೆಲವೊಂದು ಸಲ ಬರೀ ಬಾಯ್ಲ್ಡ್ ವೆಜಿಟೇಬಲ್ಸ್, ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಬಾಯ್ಲ್ಡ್ ವೆಜಿಟೇಬಲ್ಸ್ ಮಾಡ್ಕೊಂಡು ತಿಂತಾ ಇದ್ದೆ. ಸ್ಪ್ರೌಟ್ಸ್ ತಿಂತಾ ಇದ್ದೆ ನಾನು. ಆ್ಯಂಡ್ ಈ ಥರ ಎಲ್ಲ ಕಾಂಬಿನೇಷನ್ಸ್, ಬಟ್ ದಿಸ್ ವಾಸ್ ವೆರಿ ಕಂಫರ್ಟೇಬಲ್ ಆ್ಯಂಡ್ ಮೈ ಕೈಂಡ್ ಆಫ್ ಅ ಫುಡ್. ಸೊ ಹಾಗಾಗಿ, ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಹೋಮ್ ಫುಡ್ ತಿಂತಾ ಇದ್ದೆ ನಾನು. ಆಲ್ ದ 3 times ಕೂಡ ಹೋಮ್ ಫುಡ್ಡೇ ತಿಂತಾ ಇದ್ದೆ. ಆಗಲೂ ನಾನು ಯೂಶ್ವಲಿ ಐ ಆಮ್ ಅ ಹೋಮ್ ಫುಡ್ಡೇ ಜಾಸ್ತಿ ನಾನು ಪ್ರಿಫರ್ ಮಾಡೋದು. ಮಧ್ಯೆ ಯಾವಾಗಾದರೂ ಚೀಟ್ ಮೀಲ್ ಅಥವಾ ಏನಾದರೂ ತಿನ್ನಬೇಕು ಅನ್ಸಂತಿದ್ರೆ 100% ನಾನು ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದೆ. ಸಂಡೇ ಸ್ಪೆಷಲಿ ನನಗೆ ಬರ್ಗರ್ ಇಷ್ಟ ಆಗ್ತಿತ್ತು ಕೆಲವೊಂದು ಸಲ, ಅಥವಾ ಪಿಜ್ಜಾ ಏನೇ ಇಷ್ಟ ಆದ್ರೂ ಅದನ್ನ ತಿನ್ನಬೇಕು ಅನ್ಸಿದ್ರೆ ತಿಂದ್ಬಿಡ್ತಿದ್ದೆ ನಾನು. ಬಟ್ ಆಮೇಲೆ ಹೋಗ್ಬಿಟ್ಟು ನೆಕ್ಸ್ಟ್ ಲೆವೆಲ್ ವರ್ಕೌಟ್ ಮಾಡ್ತಿದ್ದೆ. 10 ಇರೋದು 12K ಸ್ಟೆಪ್ಸಿಗೆಲ್ಲ ಫೋಕಸ್ ಮಾಡ್ತಾ ಇದ್ದೆ. ಬಟ್ ತಿಂತಾ ಇದೆ ಫಾರ್ ಶ್ಯೂರ್. ಎಲ್ಲ ಏನಾದರೂ ಆಸೆ ಆದರೂ ಅದನ್ನೆಲ್ಲ ಗಟ್ಟಿ ಇಟ್ಕೊಂಡು ಇಲ್ಲ ತಿನ್ನೋದು ಬೇಡ ಅಂತ ಅಂದ್ಕೊಂಡು ಆ ಥರ ಎಲ್ಲ ಕಂಟ್ರೋಲ್ಡ್ ಆಗಿ ಆಫ್ಕೋರ್ಸ್ ಪ್ಲ್ಯಾನ್ ಮಾಡಿನೇ ನಾನು ತಿಂತಾ ಇದ್ದೆ. ಬಟ್ ತಿಂತಾ ಇದ್ದೆ ಫಾರ್ ಶ್ಯೂರ್. ಬಟ್ ಐ ವಾಸ್ ಕಾನ್ಷಿಯಸ್, ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು ಅನ್ನೋದು ಕಾನ್ಷಿಯಸ್. ಆ್ಯಂಡ್ ಅದ್ರ ಪ್ರಕಾರ ನಾನು ವರ್ಕೌಟ್ ಕೂಡ ಮಾಡ್ತಾ ಇದ್ದೆ. ನನಗೆ ತಲೆಯಲ್ಲಿ ಇರ್ತಿತ್ತು ಇವತ್ತು ತಿಂದಿದ್ದೀನಿ, ಸೊ ಅದನ್ನು ನಾನು ಕರಗಿಸ್ಲೇಬೇಕು, ಐ ಹ್ಯಾವ್ ಟು ಟೇಕ್ ದಿಸ್ ಆಫ್ ಅನ್ನೋದು ನನ್ನ ಮೈಂಡಲ್ಲಿ ಹೆಂಗಾದರೂ ಇರ್ತಾಯಿತ್ತು. ವರ್ಕೌಟ್ ಮಾಡಿ ಅದನ್ನು ಕ್ಯಾಲೋರೀಸ್ ನಾನು ಬರ್ನ್ ಮಾಡ್ತಾ ಇದ್ದೆ. ಆ್ಯಂಡ್ ಇದ್ರ ಜೊತೆಗೆ ಸ್ಲೀಪ್ ಪ್ಯಾಟರ್ನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ರಿಸರ್ಚ್ ಮಾಡಿದ ಪ್ರಕಾರ, ನಾನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಅಲ್ಲಿ ರಿಸರ್ಚ್ ಮಾಡಿಕೊಂಡೆ ಹೇಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ. ಅದಾದಮೇಲೆ ನಾನು ನನ್ನ ಸ್ವಂತ ನನ್ನ ಬಾಡಿಗೆ ಸೂಟ್ ಆಗಿರೋದು ಇದು, ಅದಕ್ಕೆ ನಾನು ಇದನ್ನು ಫಾಲೋ ಮಾಡಿದೆ. ನಾನು ಯಾರ ಹತ್ರನೂ ಸಜೆಷನ್ನು ಅಥವಾ ಕನ್ಸಲ್ಟೇಷನ್ ಏನು ಮಾಡಿ ನಾನು ತೊಗೊಂಡಿಲ್ಲ, ನಂದು ಓನಾಗಿ ನಾನು ಫಾಲೋ ಮಾಡಿರೋದು. ಸೊ ಸ್ಲೀಪ್ ಪ್ಯಾಟರ್ನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾನು ನೋಡಿರೋ ಪ್ರಕಾರ 8 hours ನಿದ್ದೆ ಬೇಕೇ ಬೇಕು, ಬಾಡಿಗೆ ರೆಸ್ಟ್ ಬೇಕೇ ಬೇಕು. ಸೊ ಮಾಮೀಸ್ ವಿಲ್ ನೋ ದ ಡಿಫಿಕಲ್ಟಿ. ಆಬ್ವಿಯಸ್ಲಿ ನನಗೆ ಸ್ಲೀಪ್ ಕರೆಕ್ಟಾಗಿ ಇಲ್ಲದೆ 2 years ಆಗ್ತಾ ಬಂತು. ನಿಜವಾಗ್ಲೂ 8 hours ಸ್ಲೀಪ್ ಸಿಗೋದಿಲ್ಲ ಆ್ಯಂಡ್ ಕಂಟಿನ್ಯೂಸ್ ಸ್ಲೀಪ್ ಸಿಗೋದಿಲ್ಲ. ಈಗ ಇಟ್ ಇಸ್ ಇಂಪ್ರೂವಿಂಗ್ ಇವಾಗ, ಬಟ್ ಆವಾಗಂತೂ ಡೆಫಿನೆಟ್ ಆಗಿ ಆಗ್ತಿರ್ಲಿಲ್ಲ. ಐ ಟು ವೇಕ್ ಅಪ್ ಅ ಲಾಟ್ ಆಫ್ ಟೈಮ್ಸ್ ಬಿಕಾಸ್ ನಾನು ಫೀಡ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಎದ್ದೇಳಲೇಬೇಕು, ಸುಮಾರು ಸಲ ಎದ್ದೇಳಲೇಬೇಕು. ಸ್ಲೀಪ್ ಅಂತೂ ಆವಾಗ ಸಿಕ್ಕಿರಲಿಲ್ಲ. ಆ್ಯಂಡ್ ನಿಮಗೆ ಅದು ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡೋಂಥ ಆಪ್ಷನ್ ಇದೆ ಅಂತಂದರೆ 8 hours 7 hours ಮಿನಿಮಮ್ ಸ್ಲೀಪ್ ಬೇಕೇ ಬೇಕು. ದಯವಿಟ್ಟು ಫಾಲೋ ಮಾಡಿ ಅದನ್ನು. ಸೊ ಆಲ್ಮೋಸ್ಟ್ ಇದಾಗಿತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ. ದಿಸ್ ಇಸ್ ವಾಟ್ ಐ ಫಾಲೋಡ್. ಬಟ್ ಪ್ಲೀಸ್ ರಿಮೆಂಬರ್ ಒನ್ ಥಿಂಗ್, ಇದಂತೂ ಓವರ್ನೈಟ್ ರಿಸಲ್ಟ್ ಸಿಗೋವಂಥದ್ದು ಜರ್ನಿ ಅಂತೂ ಡೆಫಿನೆಟ್ ಆಗಲ್ಲ. ತುಂಬ ಪೇಷನ್ಸ್ ಆಗಿರಬೇಕು ಇದಕ್ಕೆ, ಆ್ಯಂಡ್ ಕನ್ಸಿಸ್ಟೆನ್ಸಿ ಬೇಕು ಮೋರ್ ದೆನ್ ಎನಿಥಿಂಗ್ ಎಲ್ಸ್. ನೀವೇನು ಫಾಲೋ ಮಾಡ್ತಿದ್ದೀರಾ ಅದಕ್ಕೆ ಕನ್ಸಿಸ್ಟೆನ್ಸಿ ಇಟ್ಕೊಬೇಕು. ಯಾವತ್ತೂ ಆಗಲ್ಲ, ಇವತ್ತು ಬೇಡ, ಇವತ್ತು ಫಾಲೋ ಮಾಡೋದು ಬೇಡ, ಅಥವಾ ಇವತ್ತು ವಾಕ್ ಹೋಗೋದು ಬೇಡ, ಅಥವಾ ಇದು ಮಾಡೋದು ಬೇಡ ಅಂತ ಅನ್ಸಾಗಲ್ಲ. ಅವಾಗ ಹೋಗ್ಬೇಕು, ಅವಾಗ ಮಾಡಬೇಕು, ಅವಾಗ ರಿಸಲ್ಟ್ ಸಿಗುತ್ತೆ. ಯಾಕಂತಂದರೆ ಇದೆಲ್ಲ ಸ್ಟಾರ್ಟ್ ಮಾಡೋದಂಗಿಂದ 1 monthಲ್ಲಿ ನನಗೆ ರಿಸಲ್ಟ್ಸ್ ಸಿಗ್ತಾ ಬಂತು. ವೆಯ್ಟ್ ಕಡಿಮೆ ಆಗ್ತಾ ಬಂತು ಸ್ವಲ್ಪ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇಂಚಸ್ ಕಡಿಮೆ ಆಗ್ತಾ ಬಂತು ನನಗೆ. ಐ ಸ್ಟಾರ್ಟೆಡ್ ಫಿಟ್ಟಿಂಗ್ ಇನ್ ಟು ಮೈ ಕ್ಲೋತ್ಸ್. ಎಲ್ಲಿಗೆ ಬಂದೆ, ಎಕ್ಸೆಲಲ್ಲಿ ಇತ್ತಲ್ವಾ, ಆಮೇಲೆ ಎಲ್ಲಿಗೆ ಬಂದೆ, ಆಮೇಲೆ ಎಮ್ಮಿಗೆ ಬಂದೆ, ಆಮೇಲೆ ಎಸ್ಸಿಗೆ ಬಂದುಬಿಟ್ಟಿದ್ದೀನಿ ಇವಾಗ. ಸೊ ಆ್ಯಂಡ್ ವೇಸ್ಟ್ ಕೂಡ 32 ಸೈಜ್ ನಂಗೆ ಫಿಟ್ ಆಗ್ತಾಯಿತ್ತು. ಆಮೇಲೆ ಸ್ಲೋಲಿ ಅದು ಬಂದು ಇವಾಗ 30ಗೆ ಬಂದು 28 ಕೂಡ ಫಿಟ್ ಆಗ್ತಾ ಇದೆ. ಸೊ ದಟ್ಸ್ ಅ ಮೋಟಿವೇಶನ್, ರೈಟ್? ಅದಾದಮೇಲೆ ಈಗ ವೆಯ್ಟ್ ಲಾಸ್ ಜರ್ನಿ ಎಲ್ಲ ಆದಮೇಲೆ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಮತ್ತೆ ವಾಪಸ್ ಬ್ಯಾಕ್ ಟು ಒಳ್ಳೆ ಚೆನ್ನಾಗಿ ತಿನ್ಕೊಂಡಿರೋದು ಅಂತಲ್ಲ, ಮೇಂಟೈನ್ ಮಾಡ್ಕೊಬೇಕು. ಅದು ತುಂಬಾ ದೊಡ್ಡ ಟಾಸ್ಕ್. ಸೊ ನಾನಿವಾಗ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ ನಾನು ಜುಂಬಾಗೆ ಹೋಗ್ತೀನಿ, ಬಟ್ 10,000 ಸ್ಟೆಪ್ಸ್ ಎಲ್ಲ ನಾನು ಇವಾಗ ಫೋಕಸ್ ಮಾಡ್ತಿಲ್ಲ. ಎಷ್ಟಾಗುತ್ತೆ ಅಷ್ಟು, ಮಿನಿಮಮ್ 6 to 7 ಅಂತೂ ಆಗೇ ಆಗುತ್ತೆ ನಂದು. ಸೊ ಜುಂಬಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಆ್ಯಂಡ್ ವಾಕ್ ಹೋಗೋದು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಶಟಲ್ ಕಾಕ್ ಆಡ್ತಾ ಇದ್ದೀನಿ. ಸೊ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಡೈಲಿ ಅಂತೂ ಇದ್ದೇ ಇರುತ್ತೆ, ಮೇಂಟೈನ್ ಮಾಡ್ತಾನೆ ಇರ್ತೀನಿ. ಬಟ್ ತಿನ್ನೋದು ಇವಾಗ ನಡುವೆ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅದು ಅಷ್ಟು ಕಾನ್ಷಿಯಸ್ ಆಗಿ ಏನಿಲ್ಲ ಇವಾಗ ತಿನ್ನೋದ್ರ ಬಗ್ಗೆ. ಸೊ ತಿಂತೀನಿ, ಪ್ಲಸ್ ಅದನ್ನು ಕ್ಯಾಲೋರೀಸ್ ಬರ್ನ್ ಮಾಡ್ತೀನಿ ಆ ಥರ. ಸೊ 10,000 ಸ್ಟೆಪ್ಸ್ ಯಾಕೆ ಮೇಂಟೈನ್ ಮಾಡಿದೆ ಅಂತಂದರೆ, 10,000 ಸ್ಟೆಪ್ಸ್ ನೀವು ಮೇಂಟೈನ್ ಮಾಡಿದ್ರೆ ಆಬ್ವಿಯಸ್ಲಿ ಅಲ್ಲಿ 350 to 400 ಕ್ಯಾಲೋರೀಸ್ ಬರ್ನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಸ್ಟೆಪ್ಸ್ ನಾನು ಫಾಲೋ ಮಾಡಿದ್ದೀನಿ. ಹೌಸ್ ಇಟ್ ಇಂಟ್ರೆಸ್ಟಿಂಗ್, ರೈಟ್? ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ವೆಯ್ಟ್ ಲಾಸ್ ಜರ್ನಿ. ನಾನು ಏನೇನು ಫಾಲೋ ಮಾಡಿದ್ದೆ, ನನ್ನ ಡಯೆಟ್, ನನ್ನ ವರ್ಕೌಟ್ಸ್ ಆ್ಯಂಡ್ ಮೈ ಮೋಟಿವೇಶನ್ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮೋಟಿವೇಶನ್ ಅನ್ನೋದು ಎಲ್ಲಿಂದ ತೊಗೊಂಡು ಬರೋದಲ್ಲ, ಬೇರೆ ಯಾರಾದರೂ ಕೊಡೋದಲ್ಲ. ಆ್ಯಂಡ್ ಮೋಟಿವೇಶನ್ ನಮ್ಮ ಒಳಗಿಂದ ಬರೋವಂಥದ್ದು. ನಾವು ಅದನ್ನು ಫೋಕಸ್ ಮಾಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡಿರಬೇಕು. ಆ್ಯಂಡ್ ಹೂ ಡಸಂಟ್ ವಾಂಟ್ಸ್ ಟು ಲುಕ್ ಗುಡ್ ಆ್ಯಂಡ್ ಬ್ಯೂಟಿಫುಲ್, ರೈಟ್? ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ಅದು ಬೇಕು ಅಂದರೆ ನೀವು ಮಾಡಲೇಬೇಕಾಗತ್ತೆ. ಇಫ್ ಯು ಡೋಂಟ್ ಲವ್ ಯುವರ್ ಸೆಲ್ಫ್, ಹೂ ಎಲ್ಸ್? ನಾನು ಪ್ರೀತಿಸ್ತೀನಿ ಫಸ್ಟ್.
ಅದು ಮಾಡಿಲ್ಲ ಅಂದರೆ ನಾವು ಬೇರೆ ಯಾರನ್ನೂ ಪ್ರೀತಿಸಕ್ಕಾಗಲ್ಲ. ಸೊ ಲವ್ ಯೋರ್ ಸೆಲ್ಫ್, ಬಿ ಫಿಟ್, ಬಿ ಬ್ಯೂಟಿಫುಲ್ ಆ್ಯಂಡ್ ಬಿ ಯು. ಸೊ ದೇರ್ ಇಸ್ ನೋ alternate for yourself. You are the only person for yourself, right? I hope this was an interesting video and ಯಾರಿಗಾದ್ರೂ ಇದು ಹೆಲ್ಪ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಏನಾದರೂ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಥವಾ ಏನಾದರೂ ಕೇಳಬೇಕು ಅನಿಸಿದ್ರೆ ಕಾಮೆಂಟ್ ಮಾಡಿ, ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಆನ್ಸರ್ ಯು ಆ್ಯಂಡ್ ಹೆಲ್ಪ್ ಯು. ಆ್ಯಂಡ್ ಸೊ ಐ ಕುಡ್ ಡೂ ಇಟ್, ಸೊ ಯು ಕ್ಯಾನ್ ಆಲ್ಸೋ ಡೂ ಇಟ್ ಆಫ್ ಕೋರ್ಸ್. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. So that's about it in this video. I hope you guys enjoyed watching this video and I hope you got motivated too and inspired too. So see you in the next one. Until then, bye bye, take care, lots and lots of love. Bye bye.